ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ಅಥಣಿ ಹೋಗುವಂತಹ VRL ಟ್ರಾವೆಲ್ಸ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಾನ್ AC ಸ್ಲೀಪರ್ ಬಸ್ಸು. ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ಇಲ್ಲಿ ಗಾಡಿ ನೋಡ್ಬೋದು. ರೂಟಿಂಗ್ ಬಗ್ಗೆ ಹಾಗೆ ಫೆಸಿಲಿಟೀಸ್ ಬಗ್ಗೆ ಎಲ್ಲ ಈ ಡ್ರೈವರ್ ಹತ್ರ ಕೇಳಿ ತಿಳ್ಕೊಳ್ಳೋಣ. ಸೊ VRL ಅವ್ರದ್ದು ಹೊಸ ಬಸ್ಗಳು ತುಂಬ ಇತ್ತೀಚೆಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದು ಕೂಡ ಹೊಸ ಗಾಡಿ ನೋಡ್ಬೋದು, ಔಟ್ಸೈಡ್ ಲುಕ್ಕು. ಸೊ ನಾನಿವಾಗ ಡ್ರೈವರ್ನ ಮಾತಾಡಿಸ್ತೀನಿ, ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಹಾಯ್ ಸರ್. ಸರ್ ನಿಮ್ಮ ಹೆಸರು? ಶಿವಾನಂದ್. ಯಾವ್ರು ಸರ್ ನಿಮ್ಮದು? ನಮ್ಮದು ಎಕ್ಸಂಬರ್, ಚಿಕ್ಕೋಡಿ ತಾಲೂಕು ಎಕ್ಸಂಬರ್. ಓಕೆ, ಚಿಕ್ಕೋಡಿ. ಓಕೆ, ಬೆಳಗಾಂ ಹತ್ತಿರ. ಓಕೆ, ಟೋಟಲ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್ ನಿಮಗೆ? 2006 2006 30 ಇಯರ್ಸ್, ಸಾರಿ 20 ಇಯರ್ಸ್. ಸೊ ಮುಂಚೆ ಎಲ್ಲಿ ಮಾಡ್ತಾಯಿದ್ರಿ ಸರ್? ಸರ್ ಮುಂಚೆ ನಾನು ಇದರಲ್ಲಿ ಇದ್ದೀನಿ, ಲಾರಿಯಲ್ಲಿ ಇತ್ತು. ಓಕೆ, ಲಾರಿನಲ್ಲಿ ಎಷ್ಟು ವರ್ಷ ಮಾಡಿದ್ರಿ? ಲಾರಿಯಲ್ಲೇ ಸರ್ ಸ್ವಲ್ಪ 6 ಬಸ್ ಹೊಡೆದನ್ನ. ಓಕೆ, ಇಲ್ಲೇ ಬಂದ್ಬಿಟ್ಟೆ. ಓಕೆ. ಸೊ VRL ಅಲ್ಲಿ ಎಷ್ಟು ವರ್ಷ ಆಯ್ತು ಸರ್? 2006 ಬಂದ ಇಲ್ಲೇ ಕಂಟಿನ್ಯೂ ಇದ್ದೇನೆ. ನಮ್ಮ ಮತ್ತೆ ನಾನು ನಡುವೆ ಇತ್ತು ನಿನ್ನ ಟ್ರಕ್. ಸೊ VRL ಅಲ್ಲೇ ಟ್ರಕ್ ಓಡಿಸ್ತಾ ಇದ್ರಿ? ಇಲ್ಲ, ನಮ್ಮದೇ ಟ್ರಕ್ ನಾನು ತಗೊಂಡು ನಿಮ್ದು ಓನ್ ವೆಹಿಕಲ್ ಇತ್ತು? ಓಕೆ, ನಾನು ತಗೊಂಡಿನ ಒಂದು ಸ್ವಲ್ಪ ಲಾಸ್ ಆಗೋಣ. ಓಕೆ, ಇದು ಮಾಡಿ ಸ್ವಲ್ಪ ಲಾಸ್ ಆಯಿತು. ಸೊ VRL ಬಂದು VRL ಬಸ್ ಬಂದೆ. ಓಕೆ ಸರ್. ಓಕೆ ಸರ್, ಹಾಗಿದ್ರೆ ಹೇಗನ್ಸುತ್ತೆ ಸರ್ ಲಾರಿಯಿಂದ ಬಸ್ಸಿಗೆ? ಅದಕ್ಕೆ ಇದನ್ನ ಬಸ್ ಇದನ್ನ ಸೆಪರೇಟ್ ಬೇರೆ, ಹಾಂ. ಲಾರಿಯದೇ ಬೇರೆ. ಲಾರಿಯಲ್ಲಿ ಬೇಕಾದ್ರೆ ತರಬಹುದು, ತರಬೇಕು ಬರಂಗಿಲ್ಲ. ಹೌದಾ? ಲೇಡೀಸ್ ಎಲ್ಲ ಇರ್ತಾರಲ್ಲ, ಲೇಡೀಸ್ ಇರ್ತಾರೆ, ಜೆಂಟ್ಸ್ ಇರ್ತಾರೆ. ಲೇಡೀಸ್ ವಾಶ್ರೂಮ್ಗೆಲ್ಲ ಬರ್ತಾರೆ. ಎಲ್ಲಿ ನಮ್ಗೆ ಇದನ್ನ ಇಲ್ಲ ಟಾಪ್ ಮಾಡಿ ಸೈಡ್ ಇದನ್ನ ರಿಕ್ವೆಸ್ಟ್ ಮಾಡ್ಕೊಂಡು. ಓಕೆ, ಸೊ ಬಸ್ ಅಲ್ಲಾರು ಸ್ವಲ್ಪ ಹುಷಾರಾಗಿರ್ಬೇಕು. ಓಕೆ, ಅಂದ್ರೆ ಪ್ಯಾಸೆಂಜರ್ಸ್ ಇರ್ತಾರೆ ಅಂತ. ಅಂದ್ರೆ ಲಾರಿನೂ ಸ್ವಲ್ಪ ಹಾರ್ಡ್ ಅಲ್ಲ ಸರ್? ಲಾರಿಯಲ್ಲಿ ಬೇಕಾದ್ರೆ ಮಲಗ ನಡೀತಲ್ಲ ಸರ್. ಯಾವಾಗ ಬೇಕಿದ್ರು ಮಲ್ಕೋಬಹುದು, ಇಲ್ಲಿ ನಿಲ್ಸಂಗಿಲ್ಲ. ಹಂಗೆ. ಓಕೆ ಸರ್, ಇವಾಗ ನೀವು ಈ ಬಸ್ ಅಥಣಿ ಹೋಗುತ್ತೆ ಅಂತ ಹೇಳಿದ್ರೆ ಸರ್, ಎಷ್ಟೊತ್ತಿಗೆ ಹೊರಡ್ತಾ ಇದ್ದೀರಾ ಸರ್ ಇಲ್ಲಿಂದ? ಸರ್ ಇಲ್ಲಿಂದ 9 ಗಂಟೆಗೆ ಹೋಗ್ತೇನೆ. ಓಕೆ, ಇಲ್ಲಿಂದ ಬಿಟ್ಟಂದ್ರೆ ಆನಂದ್ರ ಸರ್ಕಲ್ 9 ಗಂಟೆಗೆ ಪಿಕಪ್ ಮಾಡ್ಕೊತೇನೆ. ಓಕೆ, ಪಿಕಪ್ ಎಲ್ಲ ಇರುತ್ತೆ. ಓಕೆ, ಆನಂದ್ರ ಸರ್ಕಲ್ ಇಂದ ರಾಜಾಜಿನಗರ, ಓಕೆ, ಯಶವಂತಪುರ, ಇದನ್ನು ಗುರುಮಂಟೆಪಾಳೆ, ಓಕೆ, ಜಾಲಹಳ್ಳಿ ಕ್ರಾಸು, ಓಕೆ, ತುಮಕೂರು. ಸೊ ಎಲ್ಲ ಕಡೆ ಪಿಕಪ್ ಇರುತ್ತೆ? ಎಲ್ಲ ಕಡೆ. ಸೊ ನೆಲಮಂಗಲ ಬಿಡೋತ್ತಿಗೆ ಎಷ್ಟೊತ್ತಾಗುತ್ತೆ ಸರ್? ಸರ್ 10 ಗಂಟೆ ಆಗುತ್ತೆ. 10 ಗಂಟೆ ಆಗುತ್ತೆ. ನೀವು ಒಂದು 2-3 ಅವರ್ ಸಿಟಿ ಒಳಗಡೆ ಇರ್ತೀರಾ. ತುಂಬಾ ಹಾರ್ಡ್ ಅಲ್ಲ ಸರ್ ಟ್ರಾಫಿಕ್ ಒಳಗಡೆ? ಹಾರ್ಡು. ನಮ್ಮ ಬಸ್ಸಿಗೆಲ್ಲ ಬ್ರೇಕ್ ಎಲ್ಲ ಕಂಡೀಷನ್ ಇರ್ತಾವೆ, ನಮ್ಮ ಏನು ಅನ್ಸಂಗಿಲ್ಲ. ಅಂದ್ರೆ ಮಾರ್ನಿಂಗ್ ಎಷ್ಟೊತ್ತಿಗೆ ರೀಚ್ ಆಗ್ತಿದ್ದೀರಾ ಸರ್? 7 ಗಂಟೆ 8 ಗಂಟೆ ಆಗುತ್ತೆ ಸರ್. 8 ಗಂಟೆ ಆಗುತ್ತೆ. 8-8:30. ಓಕೆ, ಟೋಟಲ್ ಆಗಿ ಎಷ್ಟು ಕಿಲೋಮೀಟರ್ ಸರ್ ಇಲ್ಲಿಂದ ಅಥಣಿ? 700 ಕಿಲೋಮೀಟರ್ ಸರ್. ಓಕೆ, ಸೊ ಇಬ್ರು ಡ್ರೈವಿಂಗ್ ಮಾಡ್ಕೊಂಡು ಓಡಿಸ್ತೀರಾ? ಪಾರ್ಟ್ನರು. ಓಕೆ, ಹಾಯ್ ಸರ್. ಸರ್ ನಿಮ್ಮ ಹೆಸರು? ಮಾದೇವ್. ನಿಮ್ದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್? ನಂದು ಟೋಟಲ್ ಸರ್ 14 ವರ್ಷ. ಓಕೆ, VRL 9 ವರ್ಷ. 9 ವರ್ಷ ಮಾಡಿದಾರ. ಹೇಗನ್ಸ ಸರ್ ಡ್ರೈವಿಂಗ್ ಎಲ್ಲ? VRL ಬಗ್ಗೆ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆಯಾ? ಓಕೆ ಸರ್. ಓಕೆ ಸರ್, ಅಥಣಿ ಅಂದ್ರೆ ಈಗ ಯಾವ್ಯಾವ ರೂಟಲ್ಲಿ ಹೋಗ್ತಿದ್ದೀರಾ ಸರ್? ನಾವು ಇಲ್ಲಿ ಬಿಟ್ರೆ ಊಟ ತರ್ತಾರೆ ತುಮಕೂರು. ತುಮಕೂರು ಊಟ ಎಲ್ಲ ಮಾಡ್ತಿದ್ರೆ ಡ್ರೈವರ್ ಚೇಂಜ್ ಆಗ್ತಾರೆ. ಓಕೆ, ಡ್ರೈವರ್ ಚೇಂಜ್ ಆದ್ರೆ ಅವರು ನಮ್ಮ ಧಾರವಾಡ ಹುಬ್ಳಿ ತಕ ಹೊಡೆದು ಕೊಡ್ತಾರೆ. ಅಲ್ಲಿ ಇವರು ಮತ್ತೊಬ್ಬರು ಅಲ್ಲಿ ಇದು ಮಾಡಿಕೊಳ್ಳಿ ಅವ್ರು ಕೊಂಡ್ತಾರೆ. ನಾವು ಮತ್ತೆ ಮುಖಾಲ್ ತಗೊಂಡು ಟೀ ಎಲ್ಲ ಕುಡಿದು ನಾವು ಕೂತೇವೆ ಅಂದ್ರೆ ಬೆಳಗಾಂ ಡ್ರಾಪ್ ಇರ್ತಾವ್ರೆ. ಓಕೆ, ಬೆಳಗಾಮು ಅಂತ ಶಂಕೇಶ್ವರು, ಓಕೆ, ಚಿಕ್ಕೋಡಿ ಅಂತ ಹಂಗ ಅಂಕ್ಲಿ, ಮಾಂಜ್ರಿ. ಸ್ವಲ್ಪ ಒಳಗಡೆ ಎಲ್ಲ ಹೋಗ್ಬೇಕು ಅನ್ಸುತ್ತಲ್ಲ ಸರ್? ಸ್ವಲ್ಪ ರಿಸ್ಕೆ. ಅಂಕ್ಲಿ, ಮಾಂಜ್ರಿ, ಶಿರಗುಪ್ಪಿ, ಉಗಾರ್, ಐನಾಪುರ್, ಅಥಣಿ ಹೋಗ್ತೀವಿ. ಓಕೆ, ಸೊ ಇಬ್ರು ಶೇರಿಂಗ್ ಮಾಡ್ಕೊಂಡು ಹೊಡಿಸ್ತೀರಾ ಸರ್? ಹಾಗಾದ್ರೆ ನೀವು ಹೈವೇ ಇಂದ ಸ್ವಲ್ಪ ಡಿವಿಯೇಷನ್ ಆಗ್ತೀರಾ ಅನ್ಸುತ್ತಲ್ಲ? ಸ್ವಲ್ಪ ಎಲ್ಲ ಕಡೆ ಪಿಕಪ್ ಡ್ರಾಪ್ ಎಲ್ಲ ಇರೋದ್ರಿಂದ ಮೊಬೈಲ್ ಆ್ಯಪ್ಗಳು ಇರ್ತಾವ್ರೆ, ಎಲ್ಲ ಇದು ಮಾಡ್ತಾರೆ. ಸ್ವಲ್ಪ ರಿಸ್ಕೇ ಅಲ್ಲ ಸರ್ ಒಳಗಡೆ ಎಲ್ಲ ಹೋಗೋದು? ಒಳಗಡೆ ಎಲ್ಲ ರಿಸ್ಕ್ ಇರ್ತೈತೆ. ನಾವು ಕೇರ್ಫುಲ್ ಆಗಿ ಹೊಡಿಬೇಕಾಗುತ್ತೆ. ಓಕೆ ಸರ್, ಇವಾಗ ಮಳೆ ಇದೆ, ರೋಡ್ ಎಲ್ಲ ಹೇಗಿದೆ ಸರ್ ಆ ಸೈಡ್? ರೋಡ್ ಎಲ್ಲ ಚೆನ್ನಾಗಿದೆ, ಸ್ವಲ್ಪ ಇದು ಮಾಡತಾರೆ. ರೋಡ್ ಎಲ್ಲ ಜಂಪ್ ಅದಾವೆ. ಧಾರವಾಡ ಹುಬ್ಳಿ ರೋಡ್ ಚಾಲು ಐತಿ ಈಗ, ವರ್ಕಿಂಗ್ ಎಲ್ಲ ಮಾಡತಾರೆ ಈಗ. ಹುಬ್ಳಿ ತನಕ ಚೆನ್ನಾಗಿದೆ. ಹುಬ್ಳಿ ಧಾರವಾಡ ನಡುವೆ ಇದನ್ನ ಹುಬ್ಳಿ ಧಾರವಾಡ ಮಾಡ್ತಾ ಇದಾರೆ ರೋಡ್. ಹೌದು, 1 ಗಂಟೆ ಆಗ್ತಿತ್ತು ಅಲ್ಲಿ. ಓಕೆ, ಸೊ ರೋಡ್ ಮಳೆ ಎಲ್ಲ ಹೇಗಿದೆ ಸರ್ ಅಲ್ಲಿ? ಮಳೆ ಬೆಳಗಾಗೈತೆ. ಹೌದಾ, ಸ್ವಲ್ಪ ರಿಸ್ಕೇ ಅಲ್ಲ ಸರ್ ಮಳೆ ಓಡಿಸೋದು? ಮಳೆ ಓಡಿಸೋದು ರಿಸ್ಕ್. ಓಕೆ, ಗುಂಡಿ ಎಲ್ಲ ಗೊತ್ತಿರಂಗಿಲ್ಲ, ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕು. ಓಕೆ, ಸೊ ಇವಾಗೆಲ್ಲ ಈ ಬಸ್ಸಿಗೆ ಇದನ್ನ ಇನ್ಸ್ಟಾಲ್ ಮಾಡಿದಾರಲ್ಲ ಸರ್? ಕ್ಯಾಮ್ರಾ ಅಂದ್ರೆ ನೀವೇನಾದ್ರು ನಿದ್ದೆ ಮತ್ತು ಸರ್ ಅವ್ರು ಚೆಕ್ ಮಾಡ್ತಾರೆ. ಸೊ ಅಲ್ಲೂ ಚೆಕಿಂಗ್ ಇರುತ್ತೆ? ಡೈಲಿ ಹೇಳ್ತಾರೆ ಅವರು, ಸೀಟ್ ಬೆಲ್ಟ್ ಹಾಕಬೇಕು, ಇದು ಹಾಕಬೇಕು, ಕುತ್ಕೊಂಡು ಇದು ಹೇಳ್ಬೇಕು. ಅವ್ರು ಮಾತಾಡ್ತಾರೆ, ಏನೇನು ಮುಂದೆ ನೋಡ್ತಾರೆ ಅವರು. ಮುಂದೆ ಆನ್ಲೈನ್ ಓಕೆ ಓಕೆ ಓಕೆ, ಮುಂದೆ ಕ್ಯಾಮ್ರಾ ಇರ್ತೈತ್ರಿ. ಫಸ್ಟ್ ಮುಂದೆ ಬರ್ತಾರೆ, ಅವ್ರಿಗೆ ಕಾಣ್ತೈತೆ, ನಮ್ಗೆ ಮಾತಾಡ್ತಾರೆ.
ಸೊ ನೈಟ್ ಎಲ್ಲ ಅವ್ರು ಮಾತಾಡ್ತಿರ್ತಾರೆ, ಮಾತಾಡ್ತಾರೆ. ಏನಾದ್ರು ನಿದ್ದೆ ಏನಾದ್ರು ಆದ್ರೆ ಅವ್ರು ಅವೇರ್ನೆಸ್. ಇಲ್ಲ ನಿದ್ದೆ ಎಲ್ಲ ನಾವು ಆಳ್ಸ ಬರ್ತಂದ್ರೆ ಇದು ಮಾಡ್ತಂದ್ರೆ ಅವ್ರು ಹೇಳ್ತಾರೆ, ಡ್ರಾಯಿಂಗ್ ಚೇಂಜ್ ಮಾಡತ್ತ ಹೇಳ್ತಾರೆ ಅವರು. ಮುತ್ತು ಸರ್ ಸೊ ತುಂಬಾ 24 ಸಾವಿರ ಕ್ಯಾಮ್ರಾ ಕೂತಿರ್ತಾರೆ, ತುಂಬಾ ಸೆಕ್ಯೂರ್ ಇದೆ ಗಾಡಿ ಮಾತ್ರ. ಓಕೆ, ಟೋಟಲ್ ಪ್ಯಾಸೆಂಜರ್ ಎಷ್ಟಿದೆ ಸರ್ ಇದು? 36 ಸರ್. 36 ಫುಲ್ ಆಗುತ್ತೆ ಸರ್ ಯಾವಾಗಲೂ ಗಾಡಿ? 15ಕ್ಕೆ ಡಿಸ್ಕೌಂಟ್ ಇರ್ತೈತ್ರಿ. ಫಸ್ಟ್ ಯಾರು ಮಾಡಿರ್ತಾರೆ 20ಕ್ಕೆ ಡಿಸ್ಕೌಂಟ್ ಇರ್ತೈತಿ ಫಸ್ಟ್ ಸೀಟ್ಗೆ. ಪೈಲ ಯಾರು ಮಾಡ್ತಾರೆ 1 ನಂಬರ್ ಯಾರು ಮಾಡ್ತಾರೆ 20% ಡಿಸ್ಕೌಂಟ್ ಕೊಟ್ಟಾರೆ. ಸೆಕೆಂಡ್ ಯಾರು ಮಾಡ್ತಾರೆ 18ಕ್ಕೆ ಡಿಸ್ಕೌಂಟ್. ಓಕೆ, ಮೊಬೈಲ್ದಾಗ ಮಾಡ್ತಂದ್ರೆ. ಓಕೆ, ಸೊ ಆ ಥರ ಎಲ್ಲ ಫೆಸಿಲಿಟೀಸ್ ಮಾಡಿದ್ದಾರೆ ಇವಾಗ. ಹೌದ್ರಿ. ಅತ್ತಣಿಗೆ ಎಷ್ಟು ಗಾಡಿ ಇದೆ ಸರ್ ನಿಮ್ಮ ಅತ್ತಣಿಗೆ? ಎಲ್ಲಿ ಅತ್ತಣಿಗೆ? ವಿ ಆರ್ ಎಲ್ 5 ಬಸ್ ಇದಾವೆ. ರೂಟಿಂಗ್ ಗಾಡಿಗಳು 5 ಇದೆ. 5 ಕಡೆ ಬರ್ತಾವೆ, 5 ಕಡೆ ಹೋಗ್ತಾವೆ. ಪರವಾಗಿಲ್ಲ ಸರ್, ಅತ್ತಣಿಗೆ ಗಾಡಿಗಳು ತುಂಬಾ ಇದಾಗಿದೆ. ಹೌದು ಹೌದು. ಓಕೆ, ನೀವು ಓಲ್ವೋಸ್ ಎಲ್ಲ ಓಡಿಸಿದ್ದೀರಾ ಸರ್? ನಾವು ಹೋಗಂದ್ರೆ ನಾನು ಹೋಗಿಲ್ಲ, ಮನೆ ಒಂದರೆ ಓಕೆ ನಾನು ಹೋಗಿಲ್ಲ. ಓಕೆ, ಸೊ ಟ್ರೈನಿಂಗ್ ಎಲ್ಲ ಅದೇ ಮಿಸ್ ಮಾಡ್ಕೊಂಡ್ರೆ ಆಗಿದ್ರೆ ಓಲ್ವೋದು? ಇಲ್ಲ, ಟ್ರೈನಿಂಗ್ ಎಲ್ಲ ಕೊಟ್ಟಾರ, ನಾವು ಪೈಲಾನು ಕೊಟ್ಟಾರ ಅವರು. ನಾವು ಇಲ್ಲೇ ನಮ್ಮ ಮನೆಗೆಲ್ಲ ಹೋಗ್ತೇವ್ರಲ್ಲ, ಅದು ಚಿಕ್ಕೋಡಿ ಊರು ನಮ್ದು. ಓಕೆ, ಅಲ್ಲೇ ಇದು ಮಾಡ್ತೇನೆ ನಾವು. ಅಲ್ಲ ಅದು ಓಲ್ವೋದಲ್ಲ ನಿಮ್ಮ ಮನೆಗೊಂದು? ನಮ್ಮ ರೂಟ್ ಬೇರೆ, ಈ ಕಡೆ ಬಾಂಬೆ ಪುನಾ ಎಲ್ಲ ಹೋಗ್ತಾವಲ್ಲ. ಸೊ ಓಲ್ವೋಸ್ ಬೇರೆ ರೂಟ್ ಆಗಿದೆ, ನಿಮ್ಮ ಮನೆಗೆ ಹೋಗಲ್ಲ? ಮನೆಗೆ ಹೋಗಿ ಅನುಕೂಲ ಇಲ್ಲ. ಓಕೆ, ನಿಮ್ಗೆ ಹೇಗ್ ಬೇಕೋ ಆ ಥರ ಅನುಕೂಲ ಮಾಡ್ಕೊಟ್ಟಿದ್ದಾರೆ ವಿ ಆರ್ ಎಲ್ ಅವರು. ಸೊ ಫೆಸಿಲಿಟೀಸ್ ಚೆನ್ನಾಗಿದೆ ಸರ್. ಪೇಪರ್ ಫಂಡ್ ಎಲ್ಲ ಯಾವ ಬೇಕಾದ್ರೆ ತಕೋಬಹುದು, ಯೂಸ್ ಮಾಡಬಹುದು. ವಿ ಆರ್ ಎಲ್ ಬಗ್ಗೆ ಚೆನ್ನಾಗಿದೆ. ಚೆನ್ನಾಗಿದೆ. ನಿಮ್ಮ ಒಪಿನಿಯನ್ ಏನು ಸರ್ ವಿ ಆರ್ ಎಲ್ ಬಗ್ಗೆ? ವಿಕೇರ್ ಇಲ್ರಿ, ನಮ್ದು ಫ್ಯಾಮಿಲಿ ಎಲ್ಲ ಇದನ್ನೆಲ್ಲ ನಮ್ದು ಯಾರ ನಮ್ಮ ಜೀವನ ಎಲ್ಲ ಹತ್ರ ಮೇಲೆ ಜೀವನನೇ ವಿ ಆರ್ ಎಲ್. ಓಕೆ, ಖುಷಿ ಆಗುತ್ತೆ. ಖುಷಿ ಆಗತೈತೆ. ಓಕೆ ಓಕೆ. ಅಂತ ನಮ್ಮ ಜಗದೀಶ್ ಸರ್ ಅವ್ರದಾರ ಇಲ್ಲಿ ನಮ್ಮ ಹುಬ್ಳಿಯಲ್ಲಿ, ಅವ್ರು ಟ್ರಯಲ್ ತಗೋತಾರ. ಓಕೆ, ಯಾರು ನಮ್ಮ ಪರಿಚಯದವ್ರು ಯಾರು ಕರ್ಕೊಂಡ್ ಹೋಯ್ತಂದ್ರ ಅವ್ರು ಜಾಬ್ಗೆ ಅವ್ರ ವಿವಿ ಬ್ಯಾಜ್ ಬಿಡ್ತಾರ. ಓಕೆ, 3-4 ವರ್ಷ ಇದನ್ನ ಇರ್ಬೇಕು, ವಿವಿ ಬ್ಯಾಜ್ ರಿನ್ಯೂ ಆಗಿರ್ಬೇಕು ಲೈಸೆನ್ಸ್. ಓಕೆ, 3-4 ವರ್ಷ ಆಗಿರ್ಬೇಕು, 4 ವರ್ಷ ಆಗಿರ್ಬೇಕು ಅದು. ಓಕೆ, ಅಂತ ಅವ್ರ ಟ್ರಯಲ್ ತಗೊಂಡು ನೈಟ್ ಟ್ರಯಲ್ ಲೈಸೆನ್ಸ್ ಎಲ್ಲ ಇಟ್ಕೋತಾರ್ರಿ. ಡಿಎಲ್ ಮತ್ತೆ ಇದನ್ನು ಆಧಾರ್ ಕಾರ್ಡು. ಓಕೆ, ಆ ಆಧಾರ್ ಕಾರ್ಡ್ ಎಲ್ಲ ಇಟ್ಕೊಂಡು ಇದು ಮಾಡ್ತಾರೆ ಅಲ್ಲಿ. ಅಲ್ಲಿ ಇಟ್ಕೊಂಡ್ ಕೂಡ್ಲೇ ಅದ ಟ್ರಯಲ್ ಹೋಗ್ತಾರ ಅಲ್ಲಿ. ಇವೆಂಟ್ 10 ಕಿಲೋಮೀಟರ್ ಜಗದೀಶ್ ಸರ್ ಅನ್ನೋ ಇರ್ತಾರ ಅವರು. ಅಲ್ಲಿ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡು ಇದನ್ನ ನೀವು ಟ್ರಯಲ್ದಾಗ ಬ್ರೇಕ್ ಹೊಡಿ, ಸಡನ್ ಬ್ರೇಕ್ ಹೊಡೆದು ಇಲ್ಲಿ ಸೈಡ್ ಕೂತಿರ್ತಾರ ಅವರು ಟ್ರಯಲ್ ಬಸ್. ಜಗದೀಶ್ ಅವರೇ ಟ್ರೈನಿಂಗ್ ಎಲ್ಲ ಇದು ಮಾಡೋದು. ಓಕೆ ಓಕೆ. ಅಂತ ಮುತ್ತು ಸರ್ ಎಲ್ಲ ಅವ್ರೆಲ್ಲ ಲೈಸೆನ್ಸ್ ಎಲ್ಲ 2-3 ಜನ ಇದ್ದಾರೆ. ಸೊ ಜಗದೀಶ್ ಅವ್ರನ್ನ ಮೀಟ್ ಮಾಡಿರೋ ಐತಿ? ಇಲ್ಲ, ಜಗದೀಶ್ ಮತ್ತೆ ಮುತ್ತು ಸರ್ ಅನ್ನೋರು ಇರ್ತಾರೆ. ಓಕೆ, ಅವ್ರ ಮತ್ತೆ ಇದನ್ನೆಲ್ಲ ಇರ್ತಾರೆ. ಇವ್ರು ಅಂತ ಇಲ್ಲಿ ಬಂದ್ರೆ ಬೆಂಗಳೂರಲ್ಲಿ ಬಂದ್ರೆ ನಮ್ ಇವ್ರು ಇರ್ತಾರ, ರವಿ ಸರ್ ಇರ್ತಾರ, ಬಸವರ್ ಇರ್ತಾರ. ಅವರು ಇಲ್ಲಿ ಟ್ರೈನ್ ಮಾಡ್ತಾರ. ಓಕೆ, ಸೊ ಹುಬ್ಳಿನೇ ಮೇನ್ ಟ್ರೈನಿಂಗ್ ಅಲ್ಲ ಸರ್? ಹುಬ್ಳಿಗೆ ಇಲ್ಲಿ ಇದು ಮಾಡ್ತಾರ. ಅಲ್ಲೆಲ್ಲ ಇಲ್ಲಿ ಈ ಕಡೆ ಎಕಡೆ ಹೋಗಿತ್ತಿಲ್ಲ ಇದನ್ನ ಹಾಕ್ತಾರ. ಸೊ ಯಾರೇ ಆದ್ರೂ ಹುಬ್ಳಿಗೆ ಹೋದ್ರೆ ಆಯ್ತು ಟ್ರೈನಿಂಗಿಗೆ, ಅಥವಾ ಹೊಸದಾಗಿ ಏನಾರು ಕೇಳ್ಬೇಕು ಅಂತಿದ್ರೆ? ನೈಟ್ ಇದನ್ನ ಇರ್ತೈತ್ರಿ. ಓಕೆ, ನೈಟ್ 3 ದಿವಸ ಟ್ರೈನಿಂಗ್ ಕೊಡ್ತಾರ. ಟ್ರೈನಿಂಗ್ ನೈಟ್ ಡ್ರೇ ಎಲ್ಲ ಕೊಡ್ತಾರೆ. ನೈಟ್ ಓಡಿಸಲ್ಲ, ನೈಟ್ ಹೆಂಗ್ ಓಡಿಸ್ತಾರೆ ಅಂತ ಗೊತ್ತಾಗ್ತಾ ಸಡನ್ಲಿ ಬ್ರೇಕ್ ಹಾಕ್ಬೇಕು, ಏನ್ ಹಾಕ್ಬೇಕು ಎಲ್ಲ ಇದು ಮಾಡ್ತಾರ ಅವರು. ಓಕೆ, ಅಂತ ಇದು ಮಾಡಿ ಇದನ್ನ ಮಾಡ್ತಾರೆ. ಓಕೆ, ಸೊ ಟ್ರೈನಿಂಗ್ಸ್ ಎಲ್ಲ ಚೆನ್ನಾಗಿದೆ ಸರ್. ಫೇಲ್ ಆಯ್ತಂದ್ರೆ ಮತ್ತೆ 1 ತಿಂಗಳು 2 ತಿಂಗಳು ಬಿಟ್ಟು ಬರೀ ಅಂತಾರೆ. ಓಕೆ, ಅಂದ್ರೆ ಅವ್ರು ಅವಕಾಶ ಕೊಡ್ತಾರೆ. ಅವಕಾಶ ಕೊಡ್ತಾರೆ, ಮತ್ತೊಂದು ಚಾನ್ಸ್ ಕೊಡ್ತಾರೆ. ಟ್ರೈನಿಂಗ್ಸ್ ಎಲ್ಲ ಚೆನ್ನಾಗಿದೆ ಆಗಿದ್ರೆ. ಇದೆ. ಓಕೆ ಓಕೆ ಸರ್. ಅಂತ ಇದನ್ನ ಮಾಡ್ತಾರೆ. ನೈಟ್ ಹೋಗೋ ಮುಂದೆ 3 ದಿವಸ ಫೇಲ್ ಆಯ್ತಂದ್ರೆ ಮತ್ತೆ ಭತ್ತ ಸಗಟ್ ಹಾಕಿ ಕೊಡ್ತಾರೆ ಅವರು. ನೈಟ್ ಊಟದೆಲ್ಲ ಜರ್ನಿ ಎಲ್ಲ ಇದು ಮಾಡ್ತಾರೆ. ಓಕೆ, ಸೊ ಟ್ರೈನಿಂಗ್ ಯಾರು ಹೋದ್ರೆ ಅವರಿಗೆ ಅದೇ ಚಾರ್ಜಸ್ ಎಲ್ಲ ಕೊಡ್ತಾರೆ, ಉಳ್ಕೊಳ್ಳೋಕೆ ಅಥವಾ ಫುಡ್ಡಿಗೆ ಏನಕ್ಕೊಂದು ವ್ಯವಸ್ಥೆ ಮಾಡ್ತಾರೆ. ಎಲ್ಲ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ. ಒಳ್ಳೆ ಫೆಸಿಲಿಟಿ ಇದೆ ಆಗಿದ್ರೆ ವಿ ಆರ್ ಎಲ್ ಕಡೆಯಿಂದ. 6 ತಿಂಗಳು ಒಂದು ಜೋಡಿ ಬಟ್ಟೆ ಕೊಡ್ತಾರೆ. ಓಕೆ, ಸೊ ನಿಮ್ಗೆ ಡ್ಯೂಟಿ 6 ತಿಂಗಳು ಒಂದು ಜೋಡಿ ಡ್ರೆಸ್ ಕೊಡ್ತಾರೆ ಅವರು. ಓಕೆ ಓಕೆ ಕೊಡ್ತಾರೆ. ಓಕೆ, ಅಂತ ಇದನ್ನ ಮಾಡ್ತಾರೆ. ಇನ್ಶೂರೆನ್ಸ್ ಪೇಪರ್ ಫಂಡ್ ಎಲ್ಲ ಕಟ್ಟಾದಿಕ್ಕೆ ಅವ್ರದ್ದು ಅದ್ರ ಇನ್ಶೂರೆನ್ಸ್ ಮಾಡಿಸಿ ಡ್ರೈವಿಂಗ್ ಕರ್ಕೋತಾರೆ. ಅವರೇ ಇನ್ಸೂರೆನ್ಸ್ ಎಲ್ಲ ಇದು ಮಾಡ್ತಾರೆ. ಮಾಡ್ತಾರೆ. ಸೊ ಒಳ್ಳೆ ಫೆಸಿಲಿಟೀಸ್ ಇದೆ ಸರ್. ಈಗ ಹೊಸಬ್ರು ಜಾಯ್ನ್ ಆಗ್ತಾರಲ್ಲ, ಈಗ ವಿ ಆರ್ ಎಲ್ ಸೇರ್ಬೇಕು ಅಂತಿದ್ರೆ ಅಥವಾ ಹೊಸ ಹುಡುಗರು ಯಂಗ್ಸ್ಟರ್ ಇರ್ತಾರೆ, ಅವರಿಗೆ ನೀವು 20 ವರ್ಷ ಎಕ್ಸ್ಪೀರಿಯನ್ಸ್ ಆದ್ರಿಂದ ನಿಮ್ಮ ಹತ್ರ ಏನು ಅವರಿಗೆ ಫೀಡ್ಬ್ಯಾಕ್ ಅಡ್ವೈಸ್ ಮಾಡ್ತೀರಾ ಸರ್? ಈಗ ನಾನು ಹಳೆ ಮನುಷ್ಯರು ಒಬ್ರು ಹೊಸಬ್ರು ಯಾರು ಬಂದ್ರೆ ಅಂದ್ರೆ ರೂಟ್ ಗೊತ್ತಿರಂಗಿಲ್ಲ, ಒಳಗಡೆ ಹೋಗೋದು. ಹೌದು, ಒಳಗಡೆ ಹೋಗೋದು ನಾವು ಕೂತಿರ್ತೇವೆ. ಸೆಕೆಂಡ್ ಅವ್ನು ಇಲ್ಲಿಂದ ಇಲ್ಲಿ ಹೊಡಿರಪ್ಪ ಅಂತ ಸ್ವಲ್ಪ ಹೇಳ್ಕೊಡ್ತೇವೆ. ಹೆಂಗ ಇದನ್ನ ಮತ್ತೆ ಈಗ ಯಂಗರ್ ಜನರೇಷನ್ ಬರ್ಬೇಕು ಅಂತಿರ್ತಾರೆ ಡ್ರೈವಿಂಗ್ ಫೀಲ್ಡ್ಗೆ, ಅವ್ರಿಗೆ ಏನು ಅಡ್ವೈಸ್ ಮಾಡ್ತೀರಾ ಸರ್? ಸರ್ ಎಲ್ಲ ಬನ್ನಿ, ಚೆನ್ನಾಗೈತೆ, ಏನಿಲ್ಲ ಡ್ರೈವಿಂಗ್ ಫ್ಯಾಮಿಲಿ ಉಳಿತೈತೆ. ಫ್ಯಾಮಿಲಿ ಲಾಸ್ಟ್ ಇದನ್ನ ಪೇಪರ್ ಫಂಡ್ ಎಲ್ಲ ಕೊಡ್ತಾರೆ. ಓಕೆ ಓಕೆ ಸರ್. ಈಗ ನೀವು ಅತಣಿ ಅಂತ ಹೇಳಿದ್ರಲ್ಲ ಸರ್, ಈಗ ನಿಮ್ದು ರೆಗ್ಯುಲರ್ ರೂಟಿಂಗ್ ಸರ್ ಇದು ಗಾಡಿ? ಅಂದ್ರೆ ತಿಂಗಳ ಚೇಂಜ್ ಆಗುತ್ತೆ, ನೀವೇನಾದ್ರು ಕೇಳಿದ್ರೆ ಅಥವಾ ರೆಗ್ಯುಲರ್ ಓಡಿಸ್ತೀರಾ? ಈಗ ಸಪೋಸ್ ಈಗ ಮ್ಯಾಂಗ್ಳೂರ್ ಸೈಡ್ ಎಲ್ಲ ಆಗ್ತಾರೆ ಅನ್ಕೊಳ್ಳಿ, ರೂಟಿಂಗ್ ಗೊತ್ತಿಲ್ಲ. ರೂಟ್ ಗೊತ್ತಿರ್ತಿದ್ರೆ ಎಲ್ಲ ಕಡೆ ಅಡ್ಡಾಡ್ಸಿರ್ತಾರೆ. ಓಕೆ, ಅಲ್ಲ ಸ್ವಲ್ಪ ಹೊಸ ರೋಡ್ ಎಲ್ಲ ನೋಡ್ಕೊಂಡು ಹೋಗ್ತೀರಾ? ಈಗ ಮಳೆ ಜಾಸ್ತಿ, ಸಕಲೇಶ್ಪುರ ಎಲ್ಲ ರೋಡ್ ಬ್ಲಾಕ್ ಆಗಿರುತ್ತೆ, ಆ ತರ ಎಲ್ಲ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಓಡಿಸ್ತೀರಾ? ಓಕೆ, ಬ್ರೇಕ್ ಡೌನ್ ಆಗಿರ್ತೈತಿ ಗಾಡಿ. ಓಕೆ, ಗಾಡಿ ಕೆಲಸ ಮಾಡ್ಬೋದು, ಗಾಡಿ ಲೌಕರ್ ಹೊಂಟಿಲ್ಲ ಅಂದ್ರೆ ಬೇರೆ ರೂಟ್ ಹಾಕ್ತಾರೆ. ಓಕೆ, ಇಲ್ಲಿ ಸರ್ವಿಸ್ ಎಲ್ಲ ಹೇಗಿದೆ
ಹೇಗಿದೆ ಸರ್ ಮೇಂಟೈನ್ ಗಾಡಿ? ಸರ್ವಿಸ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ನೀವು ರೆಡಿ ಆಗೋದ್ರಲ್ಲಿ ಗಾಡಿನೂ ಎಲ್ಲ ಚೆಕ್ ಮಾಡಿ ನೀಟಾಗಿ ಇನ್ಸ್ಪೆಕ್ಷನ್ ಆಗಿ ಹೌದಲ್ಲ, ಈಗ ನೀರೆಲ್ಲ ಚೆಕ್ ಮಾಡಿ ಟೈರ್ ಎಲ್ಲ ಚೆಕ್ ಮಾಡಿಸಿ ಎಲ್ಲ ಹೋಗ್ತೇವೆ ನಾವು. ಓಕೆ. ಸೊ ಓವರ್ ಆಲ್ ಚೆನ್ನಾಗಿದೆ ಫೆಸಿಲಿಟೀಸ್. ಸರ್ ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಒಳಗಿನ ನೋಡ್ರಿ ಎಲ್ಲ. ಹಾಂ ಸರ್, ಖಂಡಿತ ಸರ್. ಸರ್ ಫೆಸಿಲಿಟೀಸ್ ತೋರಿಸ್ಬೋದಾ? ಸೊ ನಾನು ಮುಂಚೆನೇ ಹೇಳಿದಾಗ ಇದು ಹೊಸ ಗಾಡಿ, ನಾನ್ AC ಸ್ಲೀಪರ್ ಬಸ್ಸು, ಬ್ಯಾಂಗ್ಳೂರ್ ಟು ಅಥಣಿ ಹೋಗುತ್ತೆ. ಅವರು ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡಿದ್ದಾರೆ ರೂಟಿಂಗ್ ಬಗ್ಗೆ. ಹಾಗೆ ಹೊಸೊಬ್ರು ಬಂದರೆ ಯಂಗರ್ ಜನ್ರೇಷನ್ಗೆ ಟ್ರೈನಿಂಗ್ಸ್ ಎಲ್ಲ ಹೇಗಿರುತ್ತೆ, ಹಾಗೆಯೇ ಜಾಬ್ ಎಲ್ಲ ಅಪ್ಲೈ ಮಾಡಿದ್ರೆ ಯಾರನ್ನ ಮೀಟ್ ಮಾಡಬೇಕು, ನೀವು ಹುಬ್ಳಿನಲ್ಲಾದರೂ ಮೀಟ್ ಮಾಡ್ಬೋದು ಅಥವಾ ಬ್ಯಾಂಗ್ಳೂರು ಕೂಡ ಬಂದು ಮೀಟ್ ಮಾಡ್ಬೋದು. ಸೊ ಹುಬ್ಳಿನಲ್ಲಾದರೆ ಜಗದೀಶ್ ಅಂತ ಒಬ್ರು ಇರ್ತಾರೆ, ಇನ್ನೂ 2-3 ಜನ ಇದ್ದಾರೆ. ಮೇಯ್ನ್ ಜಗದೀಶ್ ಸರ್ ಒಬ್ರು ಇದ್ದಾರೆ. ಅವ್ರ ಹತ್ರ ನೀವು ಇನ್ಫಾರ್ಮೇಷನ್ ಕೇಳಿದ್ರೆ ಅವರು ಜಾಬ್ ಬಗ್ಗೆ ಅಥವಾ ಫರ್ದರ್ ಪ್ರೊಸೀಜರ್ ಏನಿದೆ ಅದನ್ನು ಕೂಡ ಹೇಳ್ತಾರೆ. ನೀವು ಇಲ್ಲಿ ಬಸ್ನ ನೋಡಿ, ಎಷ್ಟು ನೀಟಾಗಿದೆ ನೋಡಿ, ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ. VRL ಅಲ್ಲಿ ಏನಂದರೆ ಎಲ್ಲ ಗಾಡಿಗಳು ಇನ್ಸ್ಪೆಕ್ಷನ್ ಆಗಿನೇ ಹೊರಡೋದು. ಇಲ್ಲಿ ಮೇಂಟೆನೆನ್ಸ್ಗೆ ಅಂತಲೇ ಸಪ್ರೇಟ್ ಪೀಪಲ್ಸ್ ಇದ್ದಾರೆ. ಅವರು ಗಾಡಿನೆಲ್ಲ ತೊಳೆದು ವಾಶ್ ಎಲ್ಲ ಮಾಡಿ ಎವ್ರಿ ಡೇ ಕರ್ಟನ್ನು ಮತ್ತು ಈಗ ಪಿಲ್ಲೋಸ್ ಏನು ಕವರ್ ಇದೆ, ಬ್ಲ್ಯಾಂಕೆಟ್ ಕವರ್ ಇದೆ, ಎಲ್ಲನೂ ಚೇಂಜ್ ಮಾಡ್ತಾರೆ. ಫೆಸಿಲಿಟೀಸ್ ಓವರಾಲ್ ಫೆಸಿಲಿಟೀಸ್ ಚೆನ್ನಾಗಿದೆ. ನಾನು ಡ್ರೈವರ್ ಹತ್ರ ಕೂಡ ಫೆಸಿಲಿಟೀಸ್ ಬಗ್ಗೆ ಕೇಳ್ತೀನಿ. ಸರ್ ಹೇಳಿ ಸರ್ ಫೆಸಿಲಿಟೀಸ್ ಬಗ್ಗೆ ಎಲ್ಲ. ನಂಬರ್ ಏನೆಲ್ಲ ಕಾಣ್ತಿದೆ ನಿಮಗೆ? ಹಾಂ, ನಂಬರ್ಸ್ ಇದೆ. ಸೀಟ್ ನಂಬರ್ ಎಲ್ಲ ಈ ಕಡೆ ಈ ಹೌದು. ಸೈಡ್ ಓಕೆ, ಈ ಸೈಡೇ ಬನ್ನಿ ಸರ್. ಪ್ಯಾಸೆಂಜರ್ ನಂಬರ್ ಇರ್ತಾವ್ರಿ ಸರ್. ಓಕೆ, ಮೇಲ್ಗಡೆ. ಎಲ್ಲ ಕಡೆ ಪ್ಯಾಸೆಂಜರ್ ನಂಬರ್, ಇದನ್ನು ನಂಬರ್ ಎಲ್ಲ ಇರ್ತದೆ ಸರ್. ಓಕೆ. ಸೊ ನಂಬರ್ ನೋಡ್ಕೊಂಡು ಹೋಗ್ಬೇಕು. ನಂಬರ್ ನೋಡ್ಕೊಂಡು ನಾವು ಹೇಳ್ತೇವೆ ಸರ್. ಅವ್ರ ನಂಬರ್ ನೋಡ್ಕೊಂಡು ಬುಕಿಂಗ್ ಮಾಡಿರ್ತಾರೆ ಅದು. ಓಕೆ. ಈ ಸೀಟ್ ಖಾಲಿ ಐತಂದ್ರೆ ಆಚೆ ಕಡೆ ಸೀಟ್ ಖಾಲಿ ಇದನ್ನ ಇರ್ತಿರ್ತಾರೆ ಮೊಬೈಲ್ ಅಲ್ಲಿ. ಓಕೆ. ಇದು ಮಾಡಿರ್ತಾರೆ ಅದು. ಸೊ ನಿಮಗೆ ಕಸ್ಟಮರ್ದು ಶೀಟ್ ಎಲ್ಲ ಅಲ್ಲಿ ಆನಂದ ಸರ್ಕಲ್ ಅಲ್ಲಿ ಸಿಗುತ್ತಾ ಸರ್? ಇಲ್ಲೇ ಹೋಗಿ ಮೊಬೈಲ್ ಆ್ಯಪ್ ಇದೆ ಸರ್ ನಮ್ದು. ಆ್ಯಪ್ ಅಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು. ಒಂದು ಆ್ಯಪ್ ಸೀಟ್ ಹೆಂಗ್ ಬುಕಿಂಗ್ ಆಯ್ತಾವ ನೋಡಿ, ಬುಕಿಂಗ್ ಅಲ್ಲಿ ಬರ್ತಿತ್ತು ಸರ್ ನಮ್ದು. ಓಕೆ. ಸೊ ನೀವು ಕಾಲ್ ನಂಬರ್ ಕೂಡ ಇರುತ್ತೆ. ಸ್ವಲ್ಪ ಹಿಂಗೆ ಎಬ್ಸ್ತಂದ್ರೆ ಕಾಲ್ ಬರ್ತಿತ್ತು ಅದು. ಇದನ್ನ ಯಾಪ್ ಹೊಡೆಯೋದು. ಓಕೆ. ಅದು ಸೀಟ್ ಎಲ್ಲಿ ಡ್ರಾಪಿಂಗ್ ಇದನ್ನ ಪಿಕಪ್ ಅವ್ರು ಪಿಕಪ್ ಅದು ಹೊಡೆದ್ರೆ ಅವ್ರ ನಂಬರ್ಗೆ ಕನೆಕ್ಟ್ ಆಗುತ್ತೆ. ನಂಬರ್ ಕನೆಕ್ಟ್ ಆಗಿದೆ ಸರ್. ಓಕೆ. ಓಕೆ. ಹಿಂಗಿರ್ತೈತೆ ಅದು. ಓಕೆ. ಅದು ನಿಮ್ಮ ಆ್ಯಪ್ ಸರ್ ಅದು? ಆ್ಯಪ್. ಓಕೆ. ಸೊ ಇದು VRL ಆ್ಯಪ್ ನೀವು ನೋಡ್ಬೋದು. ಸೊ ಲಾಗಿನ್ ಆಗಿ ನೀವು ಅದನ್ನೆಲ್ಲ ಚೆಕ್ ಮಾಡ್ಕೋಬೇಕಲ್ಲ ಸರ್? ಹೌದು ಸರ್. ಓಕೆ ಸರ್. ಅಥಣಿ ಫುಲ್ ನಾನ್ AC ಗಾಡಿನ ಸರ್ ಅಥವಾ AC ಬಸ್ಸಸ್? ನಾನ್ AC ಗಾಡಿ. ಓಕೆ. ಓಕೆ. ಮತ್ತೆ ಎಲ್ಲ ಆಲ್ಮೋಸ್ಟ್ ಫುಲ್ ಆಗುತ್ತಲ್ಲ ಸರ್ ಗಾಡಿಗಳು? ಗಾಡಿ ಎಲ್ಲ ಫುಲ್ ಆಗಿದೆ ಸರ್. ಓಕೆ. ಸರ್ ಯೂಶಲ್ ಆಗಿ ಏನೇನು ಸರ್ ಇದು ಪಿಲ್ಲೋಸ್ ಮತ್ತೆ ಬ್ಲಾಂಕೆಟ್ ಕೆಲವೊಂದು ಬಸ್ಸಿಗೆ ಇರುತ್ತಲ್ಲ ಸರ್? ಬ್ಲಾಂಕೆಟ್ ಇದೆ ಸರ್, ಅದು AC ಬಸ್ಸಿಗೆಲ್ಲ ಕೊಡ್ತಾರೆ. ಓಕೆ. ಇಲ್ಲಿ ಇದನ್ನಾಗಿಲ್ಲ ಸರ್. ಓಕೆ. ಅಂದ್ರೆ ಹೊರಗೋದಕ್ಕೆಲ್ಲ ಫೆಸಿಲಿಟೀಸ್ ಮಾಡಿದ್ದಾರೆ. ಎಲ್ಲ ಚಾಲು ಇರ್ತವೆ. ಓಕೆ. ಇದನ್ನದು ಕರ್ಟನ್ಸ್ ಎಲ್ಲ ವಾಶ್ ಮಾಡಿ ವಾಷಿಂಗ್ ಮಾಡಿ ಡೈಲಿ ಸೀಟ್ ವಾಷಿಂಗ್ ಮಾಡ್ತಾರೆ. ಓಕೆ. ಎಲ್ಲ ಹಾಕಿರ್ತದೆ ಸರ್. ಸೊ ಓವರ್ ಆಲ್ ಫೆಸಿಲಿಟೀಸ್ ಚೆನ್ನಾಗಿದೆ. ಹೌದು ಸರ್. ಓಕೆ ಸರ್. ಇದೆಲ್ಲ ಏನು ಸರ್ ಮುಂಚೆನೇ ಇತ್ತು ಅಥವಾ ನೀವೇ? ನಾವು ಡಿಪಾಸಿಟ್ ಸಮೇತ ಇದು ಮಾಡಿರ್ತೇವೆ. ಓಕೆ. ಓಕೆ. ತುಂಬ ಚೆನ್ನಾಗಿದೆ ಸರ್ ಅರೇಂಜ್ಮೆಂಟು. ಓಕೆ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ VRL ಟ್ರಾವೆಲ್ಸ್ಗೆ ಏನಾದ್ರು ಜಾಯ್ನ್ ಆಗಬೇಕು ಅಂತಿದ್ರೆ ಖಂಡಿತ ಹುಬ್ಳಿ ಅಥವಾ ಬ್ಯಾಂಗ್ಳೂರ್ ಬ್ರಾಂಚಿಗೆ ಹೋಗಿ ಮೀಟ್ ಮಾಡಿ. ಓಕೆ. ಇದು ಎಂಪ್ಲಾಯ್ ಡೀಟೇಲ್ಸ್ ಅಲ್ಲ? ಓಕೆ. ಓಕೆ. ಸ್ವಲ್ಪ ಹಿಂಗೆ ಅಂದ್ರೆ ಅವ್ರ ನಂಬರ್ ಬರ್ತಿತ್ತು ಸರ್. ಓಕೆ. ಓಕೆ. ಇಲ್ಲ ರೀ, ಇಲ್ಲಿ ಸ್ವಲ್ಪ ಹಿಂಗೆ ಕಾಲ್ ಮಾಡ್ತಂದ್ರೆ ಅವ್ರ ನಂಬರ್ ಬರ್ತು. ಒಂದು ಸೆಕೆಂಡ್ ಒಂದೊಂದು ಸೆಕೆಂಡ್ ಓಕೆ. ಸೀಟ್ ಎಲ್ರು ಟೀ ಕುಡಿಯಕ್ಕೆ ಅಲ್ಲಿ ಹೋಗ್ತಂದ್ರೆ ಊಟ ಮಾಡ್ಲಿಕ್ಕೆ. ಸೊ ನೀವು ಕಾಲ್ ಮಾಡಿ ಕನೆಕ್ಟ್ ಮಾಡ್ಕೊಂಡು ಅವ್ರನ್ನ ಎಲ್ಲ ಬೋರ್ಡ್ ಆದ್ಮೇಲೆ ಹೊರಡ್ತೀರಾ? ಹೌದು, ಸೀಟ್ ಎಲ್ಲ ಕಲೆಕ್ಟ್ ಮಾಡಿ ಹೋಗ್ತೇವೆ ಸರ್. ಓಕೆ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಗಾಡಿ ಮತ್ತು ಅಲ್ಟಿಮೇಟ್ ಆಗಿದೆ. ಹಾಗೆ ಫೆಸಿಲಿಟೀಸ್ ಕೂಡ ಚೆನ್ನಾಗಿದೆ. ನೀವು VRL ಜಾಯ್ನ್ ಆಗೋದಿದ್ರೆ ಖಂಡಿತ ಜಾಯ್ನ್ ಆಗ್ಬೋದು. ಹುಬ್ಳಿ ಅಥವಾ ಬ್ಯಾಂಗ್ಳೂರ್ ಬ್ರಾಂಚಲ್ಲಿ ಮೀಟ್ ಮಾಡಿ ಇನ್ಫಾರ್ಮೇಷನ್ ತೊಗೊಳ್ಳಿ. ಹಾಗೆ ಎಲ್ಲ ಟ್ರೈನಿಂಗ್ಸ್ನೆಲ್ಲ ಕಂಪ್ಲೀಟ್ ಮಾಡಿ VRL ಜಾಯ್ನ್ ಆಗಿ. ಫೆಸಿಲಿಟೀಸ್ ಚೆನ್ನಾಗಿದೆ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಬಾಯ್.